ಶಾಸಕರಾದ ಡಿ ರವಿಶಂಕರ್ ಅವರಿಂದ ಬಾಚಳ್ಳಿ ಗ್ರಾಮದಲ್ಲಿ 25 ಲಕ್ಷ ವೆಚ್ಚದ ಕಾಮಗಾರಿಗೆ ಗುದ್ದಲಿ ಪೂಜೆ, ಗ್ರಾಮಸ್ಥರಿಂದ ಅದ್ದೂರಿ ಸ್ವಾಗತ. ಹೌದು, ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಸಾಲಿಗ್ರಾಮ ತಾಲೂಕಿನ ಬಾಚಹಳ್ಳಿ ಗ್ರಾಮ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಆದ್ಯತೆ ನೀಡಿದ್ದು ಸರ್ಕಾರದಿಂದ ಮತ್ತಷ್ಟು ಅನುದಾನ ತಂದು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಶಾಸಕ ಡಿ ರವಿಶಂಕರ್ ಹೇಳಿದರು. 25 ಲಕ್ಷ ರು ವೆಚ್ಚದಲ್ಲಿ ಗ್ರಾಮ ಪರಿಮಿತಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಗ್ರಾಮಸ್ಥರು ಗ್ರಾಮಗಳಲ್ಲಿ ಹದಗೆಟ್ಟಿರುವ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಮನವಿ ಸಲ್ಲಿಸಿದ್ದು, ಮನವಿ ಪೂರಕವಾಗಿ ಸರ್ಕಾರದಿಂದ ಅನುದಾನ ತಂದು ಚರಂಡಿ ನಿರ್ಮಾಣ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದೇನೆ ಎಂದರು. ಗ್ರಾಮಗಳ ಅಭಿವೃದ್ಧಿಯಲ್ಲಿ ಮೂಲಸೌಕರ್ಯಗಳ ಸಮರ್ಪಕವಾಗಿ ಉಪಯೋಗವಾದಾಗ ಮಾತ್ರ ಅಭಿವೃದ್ಧಿಯ ಹಾದಿಯಲ್ಲಿ ಗ್ರಾಮಗಳು ಸಾಗುತ್ತವೆ. ಈ ನಿಟ್ಟಿನಲ್ಲಿ ಮೊದಲ ಹಂತವಾಗಿ ಹದಗೆಟ್ಟಿರುವ ರಸ್ತೆಗಳು, ಚರಂಡಿ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದ್ದೇನೆ. ಚಿಕ್ಕಮ್ಮ ದೇವಾಲಯಕ್ಕೆ 10 ಲಕ್ಷ, ಚೆಲುವರಾಯಸ್ವಾಮಿ ದೇವಾಲಯಕ್ಕೆ 3 ಲಕ್ಷ ಅನುದಾನ ನೀಡಿದ್ದು, ಮುಂದಿನ ದಿನಗಳಲ್ಲಿ ಗ್ರಾಮದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಡೆ ಗಮನ ಹರಿಸಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಸಿಪಿ ರಮೇಶ್ ಕುಮಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಉದಯಶಂಕರ್, ಮಹಾದೇವ್, ಕೆಡಗ ನಟರಾಜ್, ವಕ್ತಾರ ಜಾಬೀರ್, ಅಧ್ಯಕ್ಷೆ ಹೇಮಲತಾ ನಾಗೇಶ್, ಪಿಡಿಒ ಅನಿತಾ, ಗುತ್ತಿಗೆದಾರ ಮಹಾದೇವ್, ಗುಣಪಾಲ್ ಜೈನ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಇವತ್ತು ಏನು ಬಾಚಳ್ಳಿ ಗ್ರಾಮದ ಗುದ್ದಲಿ ಪೂಜೆಗೆ ಆಗಮಿಸತಕ್ಕಂತ ಈ ತಾಲೂಕಿನ ಜನಪ್ರಿಯ ಶಾಸಕರು, ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರು ಅಂತ ಡಿ ರವಿಶಂಕರ್ ಅವರೇ ಗ್ರಾಮದಲ್ಲಿ 25 ಲಕ್ಷ ವೆಚ್ಚದ ಒಂದು ಕಾಮಗಾರಿಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಬೆಳವಣಿಗೆ. ಬಟ್ ಆದ್ರೆ ಏನೋ ಸ್ವಲ್ಪ ವ್ಯತ್ಯಾಸಗಳಾಗಿ ಕಾಲ ವಿಳಂಬ ಆಗಿರ್ಬೋದು. ಇದರಲ್ಲಿ ನಿರಂತರವಾಗಿ ಬಾಚಳ್ಳಿ ಗ್ರಾಮಕ್ಕೆ ವರ್ಷನೂ ಸಹ ಅನುದಾನಗಳನ್ನು ತಂದು ಬಾಚಳ್ಳಿ ಗ್ರಾಮ ಸಮಗ್ರ ಅಭಿವೃದ್ಧಿಗೆ ನಮ್ಮ ಶಾಸಕರು ಸಹಕಾರಿಯಾಗ್ತಾರೆ. ಇಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ಗೊಂದಲ ಆಗಿದೆ, ಅದನ್ನ ಇನ್ನೊಂದು 2-3 ದಿವಸದಲ್ಲಿ ಸರಿ ಮಾಡ್ತೀವಿ. ಅದ್ಯಾರು ಯಾವ್ದಕ್ಕೂ ತಲೆ ಕೆಡಿಸ್ಕೋಬಾರದು. ನಿಮ್ಮ ಕೆಲಸ, ನಿಮ್ಮೂರಿನ ಕೆಲಸ ನೀವೆಲ್ಲ ನೋಡಿ ನೀಟಾಗಿ ಮಾಡಿಸ್ಕೊಳ್ಳಿ. ಬಾಚಳ್ಳಿಗೆ ಎಷ್ಟು ಲಕ್ಷ ಹಾಕಿದ್ರು ಸಾಲ್ತಾ ಇಲ್ಲ. ಇದುವರೆಗೆ ಏನೂ ಕೆಲಸ ಆಗಿಲ್ಲ. ಹೆಚ್ಚಿನ ರೀತಿ ಅನುದಾನವನ್ನ ಕೊಡ್ತೀನಿ ಅಂತ ಶಾಸಕರು ಹೇಳೋರೆ. ನಿಧಾನವಾಗಿ ಕೆಲಸ ಮಾಡಿಸ್ಕೊಳ್ತಕ್ಕಂಥ ಕೆಲಸನ ಮಾಡಿ ಇವತ್ತೇನು ಈ ಗ್ರಾಮಕ್ಕೆ ಬಂದು ಈ ಒಂದು ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕರಿಗೆ ನನ್ನ ವೈಯಕ್ತಿಕವಾಗಿ ಗ್ರಾಮದ ಪರವಾಗಿ ಹೃದಯಪೂರ್ವಕ ನಮಸ್ಕಾರ ತಿಳಿಸಿ ನನ್ನ ಮಾತುಗಳು. ಇವತ್ತು ನಮ್ಮ ಬಾಚಳ್ಳಿ ಗ್ರಾಮದಲ್ಲಿ 25 ಲಕ್ಷದ ಅನುದಾನದ ಅಡಿಯಲ್ಲಿ ಇವತ್ತು ಕೆಆರ್ ಅಡಿಯಲ್ಲಿ ಇವತ್ತು ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ಮಾಡಿದ್ದೇವೆ. ಈಗಾಗಲೇ ತಮಗೆ ತಿಳಿದಿರೋ ಹಾಗೆ ಬಾಚಳ್ಳಿ ಗ್ರಾಮ ಬಹಳ ಅತ್ಯಂತ ಹಿಂದುಳಿದವಾಗಿ ಅಭಿವೃದ್ಧಿಯ ಕಾಮಗಾರಿಗಳಲ್ಲಿ ಹಿಂದುಳಿದವಾಗಿರ್ತಕ್ಕಂಥ ಈ ಒಂದು ಗ್ರಾಮ, ಅದು ನಮ್ಗೆ ಗೊತ್ತಿರತಕ್ಕಂಥ ವಿಚಾರ. ಈ ಅನುದಾನ ಕಳೆದ 1 ವರ್ಷದ ಹಿಂದೆನೆ ನಾವು ಹಾಕಿದ್ವಿ. ಆದ್ರೆ ಹಣ ಬಿಡುಗಡೆ ಆಗೋದು ಸ್ವಲ್ಪ ತಡ ಆಯ್ತು. ಆ ಕಾರಣದಿಂದ ಗುದ್ದಲಿ ಪೂಜೆ ತಡವಾಗಿ ಮಾಡಿದ್ದೇವೆ ಹೊರತು ಈ ಹಿಂದೆ 1 ವರ್ಷದ ಹಿಂದೆನೆ ನಾವು ಬಾಚಳ್ಳಿ ಗ್ರಾಮಕ್ಕೆ ಅನುದಾನವನ್ನ ಸೇರಿಸಿದ್ವಿ. ಇವತ್ತು 25 ಲಕ್ಷದ ಅನುದಾನದ ಅಡಿಯಲ್ಲಿ ಗುದ್ದಲಿ ಪೂಜೆ ಮಾಡಿದ್ದೀವಿ. ಇದರ ಜೊತೆಯಲ್ಲಿ ಇನ್ನೂ 50 ಲಕ್ಷದ ಅನುದಾನವನ್ನು ಕೂಡ ಸೇರಿಸಿದ್ದೇವೆ. ಇದರ ಜೊತೆಯಲ್ಲಿ ನಮ್ಮ ದೇವಸ್ಥಾನದ ಅಭಿವೃದ್ಧಿಗೆ, ಯಾವ ದೇವಸ್ಥಾನ, ಚಿಕ್ಕಮ್ಮ ದೇವಸ್ಥಾನಕ್ಕೆ 10 ಲಕ್ಷದ ಅನುದಾನವನ್ನು ಕೂಡ ಸೇರಿಸಿದ್ದೇವೆ. ಚೆಲುವರಾಯಸ್ವಾಮಿಯ ದೇವಸ್ಥಾನಕ್ಕೆ 3 ಲಕ್ಷ ಅನುದಾನವನ್ನು ಸೇರಿಸಿದ್ದು, ದೇವಮ್ಮ ದೇವಸ್ಥಾನಕ್ಕೆ 5 ಲಕ್ಷ ಅನುದಾನ. ಹೀಗೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ನಮ್ಮ ಬಾಚಳ್ಳಿ ಗ್ರಾಮದಲ್ಲಿ ಮಾಡ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ನಮ್ಮ ಗ್ರಾಮದ ಪ್ರಮುಖವಾಗಿ ಬೇಡಿಕೆ ಇರ್ತಕ್ಕಂಥದ್ದು, ಬಹಳಷ್ಟು ಕಡೆ ವಿದ್ಯುತ್ ಶಕ್ತಿಯ ಸಮಸ್ಯೆ ನಮ್ಮ ಜನರಿಗೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಕಂಬಗಳು ಬಹಳ ಬಿದ್ದೋಗುವಂತ ಪರಿಸ್ಥಿತಿ ಇತ್ತು. ಅದನ್ನ ಸರಿಪಡಿಸ್ಕೊಡ್ಬೇಕಂತ ಹೇಳಿ ಗ್ರಾಮಸ್ಥರು ಕೇಳ್ಕೊಂಡಂತ ಸಂದರ್ಭದಲ್ಲಿ ಕಳೆದ ಸೋಮವಾರ ಏನು 8ನೇ ತಾರೀಕು ಅವತ್ತು ಏಡಬಲಿಯ ಸಮೇತವಾಗಿ ನಮ್ಮ PA ಸಮೇತವಾಗಿ ಗ್ರಾಮಕ್ಕೆ ಬಂದು ಪ್ರತಿಯೊಂದು ರಸ್ತೆಗೂ ಹೋಗಿ ಎಲ್ಲಾ ರೀತಿಯ ಸಮೀಕ್ಷೆಗಳನ್ನ ಮಾಡಿಕೊಂಡು ಬಂದಿದ್ದಾರೆ. ಎಲ್ಲೆಲ್ಲಿ ಕಂಬಗಳನ್ನ ಬದಲಾಯಿಸಬೇಕು ಆ ಕಂಬಗಳಿಗೆ ಬದಲಾಯಿಸುವಂತದ್ದು, ಜೊತೆಗೆ ಎಲ್ಲೆಲ್ಲಿ ಕೊನೆ ಹಂತದಲ್ಲಿ ಇರ್ತಕ್ಕಂಥ ಮನೆಗಳಿಗೆ ವಿದ್ಯುತ್ ಶಕ್ತಿಯ ಒಂದು ಕನೆಕ್ಷನ್ ಕೊಡಿಸಬೇಕು, ಅಲ್ಲಿಗೆ ಎಲ್ಲಾ ರೀತಿಯಾಗಿ ಈಗಾಗಲೇ ಸಮಗ್ರವಾಗಿ ಒಂದು ಪರಿಶೀಲನೆ ಮಾಡಿ ಅದಕ್ಕೆ ಬೇಕಾದ ಅಂದಾಜು ಪಟ್ಟಿಯನ್ನ ತಯಾರಿಸಿದರೆ ಖಂಡಿತ ಮುಂದಿನ ದಿನಗಳಲ್ಲಿ ಮೇಲಿನ ಅಧಿಕಾರಿಗಳ ಹತ್ರ ಚರ್ಚೆಯನ್ನ ಮಾಡಿ ನಾನು ಆದಷ್ಟು ಬೇಗ ಅದನ್ನ ಅನುಮೋದನೆ ಮಾಡಿಸಿ ಕಾಮಗಾರಿಯನ್ನ ಮಾಡಿಸ್ಕೊಡ್ತೇನೆ. ಈ ಹಿಂದೆ 6 ಕಂಬಕ್ಕೆ
ಬದಲಾಯಿಸೋದಕ್ಕೆ ಈಗಾಗಲೇ ಅದು ಅನುಮೋದನೆ ಆಗಿದೆ. ಅದರ ಅಡಿಯಲ್ಲಿ ಒಂದು ಕಂಬ ಬಹಳ ಶೀತಲ ಆಗಿತ್ತು, ಅದು ಇನ್ನೇನು ಬಿದ್ದೋಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಅದನ್ನ ಬದಲಾವಣೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಲಿ ಇನ್ನು ಉಳಿದಂತೆ 5 ಕಂಬಗಳು ಎಲ್ಲೆಲ್ಲಿ ತ್ವರಿತಗತಿಯಲ್ಲಿ ಕಾಮಗಾರಿ ಆಗಬೇಕು ಅದನ್ನ ಮಾಡಿಸುವಂತ ನಿಟ್ಟಿನಲ್ಲಿ ಮಾಡ್ತಾ ಇದ್ದೇವೆ. ಜೊತೆಗೆ ಅವತ್ತು 8ನೇ ತಾರೀಕು ನಮ್ಮ ಊರಿನ ನೀರಿನ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಏನು ಚರ್ಚೆ ಆದಂತ ಸಂದರ್ಭದಲ್ಲಿ ಅದನ್ನು ಕೂಡ ಪರಿಶೀಲನೆಯನ್ನ ಮಾಡಿದ್ದಾರೆ. ಸಂಪೂರ್ಣವಾಗಿ ಎಲ್ಲೆಲ್ಲಿ ಪೈಪ್ಲೈನ್ ಅಳವಡಿಕೆ ಮಾಡಿಕೊಡ್ಬೇಕು, ಎಲ್ಲಿ ನಮ್ಮ ಬಸವೇಶ್ವರ ದೇವಸ್ಥಾನಕ್ಕೆ ಕೊಳವೆ ಬಾವಿಯನ್ನ ಕೊರೆಸ್ಬೇಕಂತ ಹೇಳಿ ಕೇಳ್ಕೊಂಡಿದ್ರಿ. ಇದರ ಜೊತೆಲಿ ಇನ್ನೆಲ್ಲಿ ಕೊನೆ ಭಾಗದಾಗ ಮನೆಗಳಿಗೆ ನೀರಿನ ಸಂಪರ್ಕವನ್ನ ಒದಗಿಸುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾಗಿ ಸಮೀಕ್ಷೆಯನ್ನ ಮಾಡ್ಕೊಂಡಿದ್ವಿ. ಅದನ್ನು ಕೂಡ ಅಂದಾಜು ಪಟ್ಟಿಯನ್ನ ತಯಾರಿಸಿದರೆ ಆ ಒಂದು ಕಾಮಗಾರಿಯನ್ನ ಈ ನಮ್ಮ ಜಿಲ್ಲಾ ಪಂಚಾಯತಿಯ ಸಿಇಒ ನೇತೃತ್ವದಲ್ಲಿ ಇರ್ತಕ್ಕಂಥ ನಿಟ್ಟಿನಲ್ಲಿ ಅವರ ಹತ್ರ ಅದು ಅನುಮೋದನೆ ಮಾಡಿಸಿ ಆದಷ್ಟು ಬೇಗ ಆ ಒಂದು ಕಾಮಗಾರಿಯನ್ನು ಮಾಡಿಸಿ ನಮ್ಮ ಒಂದು ಬಾಚಳ್ಳಿ ಗ್ರಾಮಕ್ಕೆ ಸಂಪೂರ್ಣವಾಗಿ ನೀರಿನ ಸಮಸ್ಯೆಗಳನ್ನ ನೀಗಿಸುವಂತ ನಿಟ್ಟಿನಲ್ಲಿ ಈಗಾಗಲೇ ಕ್ರಮಗಳನ್ನ ತೆಗೆದುಕೊಂಡಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದರ ಜೊತೆಲಿ ಇನ್ನೂ ರಸ್ತೆಗಳು ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿ ಆಗ್ಬೇಕು. ಈಗ ಮೊದಲ ಹಂತದಲ್ಲಿ ನಾವು ಡ್ರೈನೇಜ್ ಅನ್ನ ಮಾಡಿಸ್ಬೇಕಂತ ಹೇಳಿ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇವೆ. ಮೊದಲು ಈ ರಸ್ತೆಯ ಏನು ಒಂದು ಡ್ರೈನ್ ಅನ್ನ ಮಾಡಿಸುವಂತ ನಿಟ್ಟಿನಲ್ಲಿ ಆಗ್ಬೇಕು. ನಾವೇ ಕಣ್ಣಾರೆ ನೋಡಿದ್ದೇವೆ ಯಾವ ರೀತಿಯಾಗಿ ರಸ್ತೆಗಳು ಏನೆಲ್ಲ ಹದಗೆಟ್ಟಿರ್ತಕ್ಕಂಥದ್ದು ಇರ್ಬೋದು, ಓಡಾಡ್ಲಿಕ್ಕೆ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ನಮ್ಮ ಮನೆ ಮುಂದೆಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದ ನಾವು ನೋಡಿದ್ದೇವೆ. ಶುರು ಮಾಡ್ತೀವಿ. ನಾವು ಅವತ್ತು ಪ್ರತಿಯೊಂದು ರಸ್ತೆಯೂ ಕೂಡ ಭೇಟಿಯನ್ನ ಕೊಟ್ಟು ಎಲ್ಲೆಲ್ಲಿ ಏನೇನು ಆಗ್ಬೇಕು ಅಂತ ಹೇಳಿ ಪಟ್ಟಿಯನ್ನ ಮಾಡಿದ್ವಿ. ಮೊದಲು ನಾವು ಹೇಳಿರ್ತಕ್ಕಂಥದ್ದು ರಸ್ತೆಯಕ್ಕಿಂತ ಮುಂಚಿತವಾಗಿ ರಸ್ತೆಗೆ ಡ್ರೈನ್ ಆಗ್ಬೇಕು, ಮನೆ ಮುಂದೆ ಇರ್ತಕ್ಕಂಥ ಡ್ರೈನ್ ಆಗ್ಬೇಕು. ಡ್ರೈನ್ ಅನ್ನ ಸಂಪೂರ್ಣವಾಗಿ ಎಲ್ಲಾ ಗ್ರಾಮಗಳ ರಸ್ತೆಯಲ್ಲಿ ಈ ಒಂದು ರಸ್ತೆ ಇರ್ಬೋದು, ನೀವು ಕೇಳ್ತಾ ಇರ್ತಕ್ಕಂಥ ಏನು ಮಧ್ಯದ ರಸ್ತೆ ಇರ್ತಕ್ಕಂಥದ್ದು ಇರ್ಬೋದು, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಅನುದಾನವನ್ನು ಹಾಕಿ ಬಾಚಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ರಸ್ತೆಯನ್ನ ಅಭಿವೃದ್ಧಿ ಪಡಿಸುವಂತದ್ದು ನನ್ನ ಜವಾಬ್ದಾರಿ ಇದೆ, ನನ್ನ ಕರ್ತವ್ಯ ಇದೆ. ಖಂಡಿತ ನಾನು ಮಾಡುತ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ಏನು ಸ್ವಲ್ಪ ಗ್ರಾಮದಲ್ಲಿ ಬಹಳಷ್ಟು ಚರ್ಚೆಗಳಾಗಿದ್ದಾವೆ. ಏನು 2.5 ವರ್ಷದಲ್ಲಿ ಏನು ಆಗಿಲ್ಲ ಅಂತಕ್ಕಂಥದ್ದು ನಿಜ. 2.5 ವರ್ಷದಲ್ಲಿ ಗ್ರಾಮದಲ್ಲಿ ಆಗಿಲ್ಲ. ಕಾರಣ ಕಾರಣ ಇವತ್ತು ಕಳೆದ ಒಂದು ಸರ್ಕಾರದಲ್ಲಿ ಹೆಚ್ಚಿಗೆ ರೀತಿಯಲ್ಲಿ ಒಂದು ಟೆಂಡರ್ ಕರೆದು ಕಾಮಗಾರಿಗೆ ಹೆಚ್ಚಿನ ಅನುದಾನವನ್ನ ಇದಾಗಿದ್ದಕ್ಕೆ ಬಂದಂತ ಹೊಸ ಸರ್ಕಾರದಲ್ಲಿ ಅನುದಾನದ ಕೊರತೆ ಆಗಿದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನೀವೆಲ್ಲ ಆಶೀರ್ವಾದ ಮಾಡಿದ್ಮೇಲೆ ಪಂಚಾಯತ್ ಗ್ಯಾರಂಟಿಗಳನ್ನ ಜಾರಿಗೆ ತರುವಂತದ್ದು ನಮ್ಮ ಸರ್ಕಾರದ ಮೊದಲ ಆದ್ಯತೆ ಆಗಿತ್ತು. ಅದನ್ನ ಯಥಾವತ್ತಾಗಿ ಜಾರಿಗೆ ತಂದು ಇವತ್ತು ಮನೆ ಮನೆಯೂ ಕೂಡ ಆ ಗ್ಯಾರಂಟಿ ಯೋಜನೆ ಮೂಲಕವಾಗಿ ಅನುದಾನ ನೇರವಾಗಿ ನಮ್ಮ ಯಾರೆಲ್ಲ ಮತದಾರರು ಹಾಕಿದರೆ ಮನೆ ಮನೆಯೂ ಕೂಡ ಇವತ್ತು ಆ ಗ್ಯಾರಂಟಿ ಮೂಲಕವಾಗಿ ಎಲ್ಲಾ ರೀತಿಯ ಸವಲತ್ತುಗಳು ಒದಗಿಸ್ತಾ ಇದ್ದಾವೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಲಿ 2ನೇ ವರ್ಷದಲ್ಲಿ ಅನುದಾನ ಕೊಟ್ಟರು. ಅದರಲ್ಲೇ ನಾನು ಬಾಚಳ್ಳಿ ಗ್ರಾಮಕ್ಕೆ ಮೊದಲ ಹಂತದಲ್ಲಿ 25 ಲಕ್ಷವನ್ನ ಸೇರಿಸಿದ್ವಿ. ಅದು ಹಣ ಬಿಡುಗಡೆ ಆಗೋದು KRDಯಲ್ಲಿ ಏನಂತ ಹೇಳಿದ್ರೆ ಹಣ ಬಿಡುಗಡೆ ಆದ್ಮೇಲೆ ಆ ಕಾಮಗಾರಿ ಚಾಲನೆ ಆಗೋದು. ಆ ನಿಟ್ಟಿನಲ್ಲಿ ಸ್ವಲ್ಪ ತಡವಾಯ್ತು. ತಡ ಆಗಿದ್ದ ಮುಂಚೆ ನಮ್ಮ ಯುವಕ ಮಿತ್ರರು ಎಲ್ಲರೂ ಕೂಡ ಸೇರ್ಕೊಂಡು ಏನು ನಮ್ಮ ಶಾಸಕರು 15 ವರ್ಷ ಬಳಿಕವಾಗಿ ನಾವು ಆಯ್ಕೆಯನ್ನ ಮಾಡ್ಕೊಂಡ್ವಿ. ನಮ್ಮ ಗ್ರಾಮಕ್ಕೆ ಅಭಿವೃದ್ಧಿ ಆಗ್ಲಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ನೋವನ್ನ ತೋಡ್ಕೊಂಡಿದ್ರ. ಖಂಡಿತ ನಿಮ್ಮ ನೋವು ನನಗೂ ಕೂಡ ಅರ್ಥ ಆಗುತ್ತೆ. ನಿಮ್ಮ ಒಂದು ಗ್ರಾಮದ ಅಭಿವೃದ್ಧಿಯ ದೃಷ್ಟಿಯನ್ನು ಇಟ್ಕೊಂಡು ಏನೆಲ್ಲ ಸವಲತ್ತುಗಳನ್ನ ಒದಗಿಸಬೇಕು, ಅನುದಾನವನ್ನು ಒದಗಿಸಬೇಕು, ಅದು ನನ್ನ ಮೊದಲ ಆದ್ಯತೆ ಇದೆ. ಖಂಡಿತ ನಾನು ಮಾಡಿಸ್ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದೆ. ಇದೊಂದೇ ಅಲ್ಲ, ಈಗ ಇಲ್ಲಿ ಎಲೆಮುದ್ದಳ್ಳಿ ಕುಪ್ಪಲು ಏನು ಸಾಲಿಗ್ರಾಮದ ಮುಖ್ಯ ರಸ್ತೆ ಏನಿದೆ ಅಲ್ಲಿಂದ ಹಿಡಿದು ನಮ್ಮ ಬಾಚಳ್ಳಿ, ಸಂಕನಹಳ್ಳಿ, ಕೆಂಚಹಳ್ಳಿ, ಯಾರ್ಗಡ, ಬಸಲ್ಪುರ, ಅಲ್ಲಿಂದ ಮುಂಜನಹಳ್ಳಿ, ಬೇರಿಯ ಮುಖ್ಯ ರಸ್ತೆಗೇನು ಸಂಪರ್ಕದ ರಸ್ತೆ ಇದೆ ಆ ರಸ್ತೆ ತನಕ ಕೂಡ ಇವತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಕೆಂಚಹಳ್ಳಿಯಲ್ಲಿ ಈಗಾಗಲೇ 2 ಕೋಟಿಯಲ್ಲಿ 1 ಕೋಟಿ 2 ಕಡೆ ಅನುದಾನದ ಅಡಿಯಲ್ಲಿ ಕಾಮಗಾರಿಯನ್ನ ಮಾಡಿದ್ದೇವೆ. ಇನ್ನುಳಿದಂತೆ ನಮ್ಮ ಪ್ರಾಂಶೀಯ ಯೋಜನೆ ಅಡಿಯಲ್ಲಿ ಈ ಭಾಗದ ನಮ್ಮ ಸಂಪರ್ಕದ ರಸ್ತೆ ಆ ಒಂದು ಅಭಿವೃದ್ಧಿ ಆಗ್ಬೇಕನ್ನ ದೃಷ್ಟಿಯನ್ನು ಇಟ್ಕೊಂಡು ಈಗಾಗಲೇ ನಾವೆಲ್ಲ ಪ್ರಮುಖರು ಹೋಗಿ
ಅಲ್ಲೂ ಕೂಡ ಗುದ್ದಲಿ ಪೂಜೆಯನ್ನ ಮಾಡಿದ್ವಿ. ಈಗಾಗಲೇ ಕಾಮಗಾರಿ ಚಾಲನೆ ಆಗಿದೆ, ನೀವೆಲ್ಲ ನೋಡಬಹುದು. ಆ ಭಾಗದಲ್ಲಿ ಕಾಮಗಾರಿ ಚಾಲನೆ ಆಗಿದೆ. ಅಲ್ಲಿಂದ ಮಾಡಿಕೊಂಡು ಇಲ್ಲಿಗೆ ತನಕ ಕೂಡ ಅಭಿವೃದ್ಧಿಯನ್ನ ಮಾಡಿಸುವಂತ ನಿಟ್ಟಿನಲ್ಲಿ ಆಗ್ತದೆ. ಇವುಗಳ ಜೊತೆಗೆ ಇನ್ನು ಬಹಳಷ್ಟು ಕಡೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಮ್ಮ ಗ್ರಾಮದಲ್ಲಿ ಆಗ್ಬೇಕಾಗಿದೆ. ಅವೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಹಂತವಾಗಿ ಮಾಡಿಸುವಂತ ನಿಟ್ಟಿನಲ್ಲಿ ನನ್ನ ಜವಾಬ್ದಾರಿ ಇದೆ. ಖಂಡಿತ ನಾನು ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರಿಗೂ ಸ್ವಲ್ಪ ಅದನ್ನ ನಿಮ್ಮ ಏನು ಋಣ, ದೊಡ್ಡ ಮಟ್ಟದ ಋಣ ನಮ್ಮ ಮೇಲಿದೆ, ಆ ಋಣವನ್ನ ತೀರಿಸುವಂತ ನಿಟ್ಟಿನಲ್ಲಿ ಇನ್ ಸ್ವಲ್ಪ ಮಟ್ಟದ ನಾನು ಋಣವನ್ನ ತೀರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ನಾನು ಕಾಮಗಾರಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಮೂಲಕವಾಗಿ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಶಾಲೆ ಕೂಡ ಶೀತಲ ಆಗಿದೆ ಅಂತ ಹೇಳಿದ್ರ, ಅದನ್ನು ಕೂಡ ಈಗಾಗಲೇ BO ಅವರಿಗೆ ನಾನು ತಿಳಿಸಿದ್ದೇನೆ. ಕಾಮಗಾರಿಯನ್ನ ಕೈ ಎತ್ಕೊಳ್ಬೇಕು, ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಅಭಿವೃದ್ಧಿ ಪಡಿಸುವಂತ ನಿಟ್ಟಿನಲ್ಲಿ ಆಗ್ಬೇಕು ಅಂತ ಹೇಳಿದ್ದೇನೆ. ಅದು ಕೂಡ ಮಾಡಿಸುವಂತದ್ದು ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಮತ್ತೊಮ್ಮೆ ನಮ್ಮ ಯುವಕ ಮಿತ್ರರಿಗೆ ನೀವು ಬಹಳ ಪ್ರೀತಿ ಅಭಿಮಾನವನ್ನ ನನ್ನ ಮೇಲೆ ಇಟ್ಟಿದ್ದೀರಾ. ಅಷ್ಟೇ ರೀತಿಯಲ್ಲಿ ನೀವು ನಿಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತೀರಾ, ಅದು ತಪ್ಪಲ್ಲ. ಆದ್ರೆ ಸ್ವಲ್ಪ ನನಗೂ ಕೂಡ ಒಂಚೂರು ತಾಳ್ಮೆ, ಒಂದು ಸಮಯ ಕೊಡಬೇಕು. ಈಗ 2.5 ವರ್ಷ ಕೊಟ್ಟಿದ್ದೀರಾ, ನಾವು ಕಾರಣಾಂತರದಿಂದ ತಡವಾಗಿದೆ. ಆದ್ರೂ ನಿಮ್ಮಲ್ಲಿ ನಾನು ಒಂದು ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ಕೊಳ್ಳೋದು, ನಮ್ಮ ಬಾಚಹಳ್ಳಿ ಗ್ರಾಮದ ಏನು ನೀವು ಮತದಾರ ಪ್ರಭುಗಳಿದ್ದೀರಾ, 100% ನನ್ನ ಆಶೀರ್ವಾದವನ್ನು ಕೊಟ್ಟಿದ್ದೀರಾ. ಖಂಡಿತ ನನಗೆ ಗೊತ್ತಿದೆ, ಅದನ್ನ ಕಾಮಗಾರಿಗಳನ್ನ ಅಭಿವೃದ್ಧಿಯನ್ನ ಮಾಡಿಸುವಂತದ್ದು ನನ್ನ ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ, ನನ್ನ ಮೊದಲ ಆದ್ಯತೆ ಇದೆ. ಖಂಡಿತ ನಾನು ಮಾಡುತ್ತೇನೆ. ನೀವ್ಯಾರು ಕೂಡ ಬೇರೆ ರೀತಿಯಲ್ಲಿ ಮಾತುಗಳನ್ನ ಆಡದೆ ನನ್ನ ಜೊತೆಲಿ ಒಂದ್ ಸ್ವಲ್ಪ ಸಹಕಾರವನ್ನ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಯನ್ನ ಮಾಡಿಕೊಂಡು ನಾನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಹೇಳಿ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನ